ಪಂದ್ಯ ನಾನಾ ನೀರ ಅನ್ನೋ ಪಂದ್ಯದಲ್ಲಿ ಇದೀಗ ಎಸ್ ಅದ್ಭುತವಾದ ಹಿಡಿತ ವಾಡ ಕ್ಯಾಚ್ ಹೊರಬೀಳ್ತಲ್ಲ ಅಸೋಸಿಯೇಷನ್ ಗೋಲ್ಮಾರ್ನಲ್ಲಿ ಈ ಪಂದ್ಯದ ಆತಿಥ್ಯವನ್ನು ವಹಿಸಿದಂತವರು ಒಳನುಗ್ಗಿ ಅಂಕ ಗಳಿಸುವಂತ ನಿಯಾದಿಯಲ್ಲಿ ಈಗ ಮತ್ತೆ ಕಾತೊಳಬೇಕಂತ ಪಂದ್ಯ ಇದು ಈಗ ವಿಶ್ವನನ್ನ ಬಂಧಿಸುವ ಪ್ರಯತ್ನ ವಿಫಲ ಅತ್ಯುತ್ತಮವಾಗಿ ಹಿಡಿದವನು ಇದೀಗ ಬಾಯ್ಸ್ ತಡ ಮಾಡಬಾರ್ದು ಹೋಮ್ ಟೀಮ್ ಜಾಕೆಟ್ ಟೀಮ್ ಅದ್ಭುತವಾಗಿ ಎಸ್ ಅದ್ಭುತವಾದ ಹಿಡಿತ ಒಳ ಕ್ಯಾಚ್ ಒಳ ಕಾಂಬಿನೇಷನ್ ಕ್ಯಾಚ್ ಈಗ ಸಮಯ 3 ಗಂಟೆ ಹಿರಿಯ ರಾಜ್ಯ ರಾಷ್ಟ್ರೀಯ ತೀರ್ಪುಗಾರರು ಅನುಭವಿ ಆಟಗಾರರು ಕೂಡ ಈ ಪಂದ್ಯವನ್ನ ನಿರ್ವಹಿಸುವ ನಿರ್ವಹಣೆಯೊಂದಿಗೆ ರಾಕೇಶ್ ಮತ್ತು ಶಿವು ಕಾರ್ನರ್ಗಳಾಗಿ ಮಹೇಂದ್ರ ಮತ್ತು ದೇವ್ ಡಿಫೆಂಡರ್ಗಳಾಗಿ ಮಧ್ಯಭಾಗದಲ್ಲಿ ಲೆಫ್ಟ್ ಮತ್ತು ರೈಟ್ ಕವರ್ ನಿರ್ವಹಣೆ ಮಾಡ್ತಾ ಅನುಭವಿ ಕಿಲಾಡಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂತ ಆಟಗಾರರು ಪ್ರಜ್ವಲ್ ಬೆಂಗಳೂರು ಮೂಲದ ಪ್ರತಿಭೆ ಅನುಭವಿ ಕಿಲಾಡಿ ಸಾಕಷ್ಟು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಅನುಭವ ಆತನಿಗೆ ಪ್ರಜ್ವಲ್ ಎರಡು ತಂಡಗಳಿಗಿದು ಅಗ್ನಿ ಪರೀಕ್ಷೆ ಅಂತ ಪಂದ್ಯ ಮಾಡು ಇಲ್ಲ ಮಡಿ ಪಂದ್ಯ ನಾನಾ ನೀರ ಅನ್ನೋ ಪಂದ್ಯದಲ್ಲಿ ಇದೀಗ ಡಿಫೆಂಡರ್ಗಳಿಗೆ ಮೇಲುಗೈ ಲಭಿಸಿದ ಪ್ರಜ್ವಲ್ ಪ್ರಮುಖ ಡಿಫೆಂಡರ್ನ ರೈಡರ್ನ ಬಂಧಿಸಿದ ಡಿಫೆಂಡರ್ಗಳು ಇದೀಗ ಡಿಫೆಂಡರ್ಗಳಿಗೆ ಮೇಲುಗೈ ವಿಶ್ವ ಚೆಸ್ಟ್ ನಂಬರ್ 9 ಯುವ ಆಟಗಾರ ಎಸ್ ಅದ್ಭುತವಾದ ಹಿಡಿತ ವಾಡ ಕ್ಯಾಚ್ ವಾಟ್ ಅ ಬ್ಯೂಟಿಫುಲ್ ಕ್ಯಾಚ್ ಶಿವು ಮತ್ತು ದೇವ್ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಡಿಫೆಂಡರ್ಗಳು ಎರಡೂ ತಂಡಗಳಲ್ಲಿ ಅದ್ಭುತವಾಗಿದ್ದಾರೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ ಪ್ರತಿಭೆಗಳು ಎರಡೂ ತಂಡಗಳಲ್ಲಿದ್ದಾರೆ ದಾಳಿ ವಿಭಾಗದಲ್ಲಿ ಸೋಮ ಯುವ ಕಿಲಾಡಿ ಬೆಂಗಳೂರು ಮೂಲದ ಪ್ರತಿಭೆ ಇಲ್ಲಿ ಪ್ರಶಾಂತ್ ಫ್ರೆಂಡ್ಸ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾನೆ ಮಂಡಳಿ ಪರವಾಗಿ ಅಂಕ ಗಳಿಸೋ ವಿರಾದಿ ಬೋತ್ ಟೀಮ್ ಹ್ಯಾವ್ ಸ್ಕೋರ್ಡ್ ಈಕ್ವಲ್ ಪಾಯಿಂಟ್ಸ್ ಆರಂಭ ಒಂದು ಅಂಕದಲ್ಲಿ ಸಮಬಲದಲ್ಲಿ ಪ್ರಾರಂಭ ಕಂಡಿದೆ ಮುಂದಿನ ಪಂದ್ಯ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಗೋಲ್ಮಾರ್ನಲ್ಲಿ ಈ ಪಂದ್ಯದ ಆತಿಥ್ಯವನ್ನು ವಹಿಸಿದಂತವರು 2-1 ಪಂದ್ಯ ಮಹೇಂದ್ರ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಯಶಸ್ವಿ ಡಿಫೆಂಡರ್ 2 ಬಾರಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಜೂನಿಯರ್ ವಿಭಾಗದಲ್ಲಿ ಮಹೇಂದ್ರ 2-1 ಇನ್ ಫೇವರ್ ಆಫ್ ಪ್ರಶಾಂತ್ ಫ್ರೆಂಡ್ಸ್ ಮಂಡಲೀಕನಹಳ್ಳಿ ರಾಕಿ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಮಹೇಂದ್ರ ಕಾರ್ನರ್ ವಿಭಾಗದಲ್ಲಿ ಶಿವು ರೈಟ್ ಕವರ್ನಲ್ಲಿ ಉತ್ತಮ ಡಿಫೆಂಡರ್ಗಳು ಮತ್ತೆ ಪ್ರಜ್ವಲ್ ಸೇಡಿನ ತವಕದಲ್ಲಿದ್ದಾನೆ ಸೇಡಿನ ತವಕದಲ್ಲಿ ದಾಳಿಗಾರ ಅಂಕ ಗಳಿಸಲೇಬೇಕಾದ ಅನಿವಾರ್ಯತೆಯ ಮನೆಗಂಡಂತ ಪ್ರಜ್ವಲ್ ಅನುಭವಿ ರೈಡರ್ ಒಳನುಗ್ಗಿ ಅಂಕ ಗಳಿಸುವಂತ ನಿಯಾದಿಯಲ್ಲಿ ಈಗ ಮತ್ತೆ ಕಾತೊಡಬೇಕು ಬೋನಸ್ ಅಂಕದ ಹೊರತಾಗಿ ರೈಡರ್ ಹೊರದೊಡಲ್ಪಟ್ಟಿದ್ದಾನೆ ಬೋನಸ್ ಅಂಕ ಗಳಿಸಿದನಾದ್ರೂ ಕೂಡ ಅಂಕಣವನ್ನ ಸೇರ್ಕೊಳ್ಳಲು ವಿಫಲ ಆಗ್ತದೆ ರೈಡರ್ ವೆಂಟ್ ಔಟ್ ಬೋನಸ್ ಅಂಕ ಗಳಿಸಿದ್ದಾನೆ 2 ತಂಡಗಳ ಬಲಾಬಲ ಈಗ ಇನ್ ಫೇವರ್ ಆಫ್ ಪ್ರಶಾಂತ್ ಫ್ರೆಂಡ್ಸ್ ಮಂಡಲೀಕನಹಳ್ಳಿ ವಿಶ್ವ ದಾಳಿ ವಿಭಾಗದಲ್ಲಿ ಚೆಸ್ಟ್ ನಂಬರ್ 9 3-2 1 ಆರಂಭಿಕ ಮುನ್ನಡೆ ಮನೋಜ್ ಬಾಯ್ಸ್ ವಿರುದ್ಧ ಪ್ರಶಾಂತ್ ಫ್ರೆಂಡ್ಸ್ ಮಂಡಲೀಕನಹಳ್ಳಿ ತಂಡ ಪಡೆದುಕೊಳ್ತಾ ಇದೆ ದಯವಿಟ್ಟು ಅಲ್ಲಿ ಪ್ರಜ್ವಲ್ಗೆ ಸ್ವಲ್ಪ ಆರೈಕೆ ಮಾಡಬೇಕು ಅನುಭವಿ ಯಾರಿದ್ದಾರೆ ಇಲ್ಲಿ
ಜೂವಾಡಾರೆ ಮಾಡು ಇಲ್ಲ ಮಡಿ ದಾಳಿ. ಎದುರಾಳಿಗರಿಗೆ ಒಂದು ಅವಕಾಶ. 5 ಜನ ಡಿಫೆಂಡರ್ಗಳಿದ್ದಾರೆ. ಬೋನಸ್ ನೀಡಲಿಕ್ಕೆ ಬರೋದಿಲ್ಲ. ಮಾಡು ಇಲ್ಲ ಮಡಿ ಧೂಮ್ ಆ ಧೈರ್ಯ. ಮಾಡು ಇಲ್ಲ ಮಡಿ ಧೂಮ್ ಆ ಧೈರ್ಯ. ಒಂದು ಅವಕಾಶ ಅಂತಾನೆ ಹೇಳ್ಬೋದು. ಡಿಫೆಂಡರ್ಗಳಾಗಿ ಶಿವು ಮತ್ತು ಮಹೇಂದ್ರ ಮತ್ತು ರಾಕೇಶ್. ಅದ್ಭುತವಾದ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಶಿವು ಮತ್ತು ಮಹೇಂದ್ರ ಸಮತೋಲನವನ್ನ ಸಾಮ್ಯತೆಯನ್ನ ಕಾಯ್ದುಕೊಂಡಿದ್ದಾರೆ. ಸ್ಕೋರ್ ಪ್ಲೀಸ್. ಮೂರು ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಎರಡು ತಂಡಗಳ ಬಲಿಷ್ಠ ತಂಡ ಬೆಂಗಳೂರು ಮೂಲದ ಆಟಗಾರರು ಇಲ್ಲಿ ಎದುರಾಳಿಗಳಾಗಿ ಗೆದ್ದ ಮೇಲೆ ಒಟ್ಟಿಗೆ ಬೆಂಗಳೂರಿಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಗೆಲ್ಲೇಬೇಕು, ಗುದ್ದಾಡ್ತಾರೆ. ಸಮರಕ್ಕೆ ಸಿದ್ಧರಾಗಿದ್ದಾರೆ. ಗೆಲ್ಲಲೇಬೇಕಾದಂತ ಪಂದ್ಯ ಇದು. ಈಗ ವಿಶ್ವನನ್ನ ಬಂಧಿಸೋದ ಪ್ರಯತ್ನ ವಿಫಲವಾಗ್ತಾ ಇದೆ. ರಾಕೇಶ್ನ ಪ್ರಯತ್ನ ವಿಫಲವಾಗ್ತಾ ಇದೆ. 4-3 in favor of Prashant friends. ಧೈರ್ಯ. ಮಾಡು ಇಲ್ಲ ಮಡಿ ದಾಳಿ ಧೈರ್ಯ. ಅತ್ಯುತ್ತಮವಾದ ಹಿಡಿದವನು ಇದೀಗ ಸಾಧಿಸಿಕೊಳ್ತಾ ಇದ್ದಾರೆ. ಏಟಿಗೆ ಎದುರಿಟ ನೀಡಿದ 5-3 2 ಅಂಕಗಳ ಅಂತರ. ಮತ್ತೆ ವಿಶ್ವನ ದಾಳಿ. ಇಬ್ರು ಕೂಡ ಸಾಂಪ್ರದಾಯಿಕ ಎದುರಾಳಿಗಳು, ಸ್ನೇಹಿತರು ಕೂಡ. ಅಲ್ಲಿ ಸ್ನೇಹಿತಕ್ಕೆ ಬದ್ಧರಾಗಿದ್ದಾರೆ, ಸಮರಕ್ಕೆ ಸಿದ್ಧರಾಗಿದ್ದಾರೆ. ಇಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯ. ತಾವು ಆಡ್ತಿರೋ ತಂಡಕ್ಕೆ ಪ್ರತಿಷ್ಠೆಯನ್ನ, ಪ್ರಶಸ್ತಿಯನ್ನ ತಂದುಕೊಡಬೇಕು. ಹಾಗಾಗಿ ಇದೀಗ ಅದ್ಭುತವಾದ ಹಿಡಿತವನ್ನ ಶಿವು ಸಾಧಿಸಿಕೊಳ್ತಾ ಇದ್ದಾನೆ. ಏಕಾಂಗಿ ಸೋಲೋ ಟ್ಯಾಕಲ್, ಡೇರಿಂಗ್ ಡ್ಯಾಶ್ ಕ್ಯಾಚ್. ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಜೂನಿಯರ್ ವಿಭಾಗದ ಶ್ರೇಷ್ಠ ಡಿಫೆಂಡರ್ ಶಿವು. ಸಾಕಷ್ಟು ಪಂದ್ಯಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾನೆ. ಜಸ್ಟ್ ನಂಬರ್ 18 ಶಿವು ಒಂದು ಅತ್ಯುತ್ತಮವಾದ ಡಿಫೆನ್ಸ್ ಅನ್ನು ಇಲ್ಲಿ ಕಾಯ್ದುಕೊಳ್ತಾ ಇದ್ದಾನೆ. ತಂಡಕ್ಕಾಗಿ ತನ್ನೆಲ್ಲ ಪ್ರಯತ್ನವನ್ನ, ತನ್ನೆಲ್ಲ ಬಲವನ್ನ, ತನ್ನೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ಯಶಸ್ವಿಗೊಳಿಸಿಕೊಳ್ತಾ ಇದ್ದಾನೆ. 6-3 ಪ್ರಜ್ವಲ್ ದಾಳಿ ವಿಭಾಗದಲ್ಲಿ ಚಷಮಸವನ್ನು ಯಶಸ್ಸನ್ನು ಗಳಿಸಿಕೊಳ್ತಾ 6-4 ಪಂದ್ಯ ಸಾಗ್ತಾ ಇದೆ. 6-4. ಇದರೊಂದಿಗೆ ಎರಡು ತಂಡಗಳು ಸಮಬಲವನ್ನ ಸಾಧಿಸಿಕೊಳ್ತಾ ಇದೆ. 5 ಅಂಕವನ್ನ ಪ್ರಶಾಂತ್ ಫ್ರೆಂಡ್ಸ್, 5 ಅಂಕವನ್ನ ಮನೋಜ್ ಬಾಯ್ಸ್. ಶಿವು ತಾಳ್ಮೆ ಕಳ್ಕೊಂಡಿದ್ದಾನೆ, ಸಮತೋಲನ ಕಳ್ಕೊಂಡಿದ್ದಾನೆ. ಒಂದು ಆತುರದ ಅನವಶ್ಯಕ ಹಿಡಿತ ಪ್ರಯತ್ನ. ಪ್ರಮುಖ ಡಿಫೆಂಡರ್ ಶಿವು ಆ ಹೊರಭಾಗದಲ್ಲಿದ್ದಾನೆ. ಒಂದು ನಷ್ಟ ಅಂತ ಹೇಳುವ ತಂಡಕ್ಕೆ. ಈಸ್ ದ ಮೋಸ್ಟ್ ಡೇಂಜರಸ್ ಅಂಡ್ ಮೋಸ್ಟ್ ಫ್ಯಾಬುಲಸ್ ಡಿಫೆಂಡರ್ ಶಿವು ಹೊರಭಾಗದಲ್ಲಿ. ಪ್ರಜ್ವಲ್ ದಾಳಿ ವಿಭಾಗದಲ್ಲಿ 6-5 ಪ್ರಶಾಂತ್ ಫ್ರೆಂಡ್ಸ್ ತಂಡದ ಪರವಾಗಿ. 6-5 ಕರೆಕ್ಟ್ ಅಣ್ಣ? 6 ಅಂಕವನ್ನ ಪ್ರಶಾಂತ್ ಫ್ರೆಂಡ್ಸ್ ಮಣ್ಲಿಂಗ್ ನಲ್ಲಿ, 5 ಅಂಕವನ್ನ ಮನೋಜ್ ಬಾಯ್ಸ್ ಬೋಲ್ಮಾರ್. 6-5 ಪಂದ್ಯ ಸಾಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಬೋಲ್ಮಾರ್ ನಲ್ಲಿ ಹೋಮ್ ಟೀಮ್ ವರ್ಸಸ್ MG ಕಪ್ಲು ಮೈಸೂರು. ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಈ ಕೂಡಲೇ ಸಜ್ಜಾಗಿ ಸಿದ್ಧರಾಗಿರ್ಬೇಕು, ತಡ ಮಾಡಬಾರದು. ಹೋಮ್ ಟೀಮ್ ಜಾಕಿಯನ್ ಟೀಮ್ ಅದ್ಭುತವಾದ ಹಿಡಿತ, ಹೊರ ಕ್ಯಾಚ್. ಕಬಡ್ಡಿಯಲ್ಲಿ ಹೇಳಬಹುದಾದಂತಹ ಒಂದು ಅತ್ಯುತ್ತಮವಾದಂತಹ ಚೈನ್ ಟ್ಯಾಕಲ್. ಪ್ರಮುಖ ದಾಳಿಗಾರರನ್ನ ಅದ್ಭುತವಾಗಿ ಬಂಧಿಸಿದ್ದಾರೆ. ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳಿ 6-6 ಮತ್ತೆ ಸಮಬಲದಲ್ಲಿ ಪಂದ್ಯ. ಎರಡು ತಂಡಗಳು ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 6 ಅಂಕವನ್ನ ಪ್ರಶಾಂತ್ ಫ್ರೆಂಡ್ಸ್, 6 ಅಂಕವನ್ನ ಮನೋಜ್ ಬಾಯ್ಸ್. ಸಮಬಲದ ಪ್ರದರ್ಶನವನ್ನು ಎರಡು ತಂಡಗಳು ನೀಡ್ತಾ ಇದ್ದಾರೆ. ಇದೀಗ ಮಹೇಂದ್ರನ ತಪ್ಪು ಮರ್ಮಾಘಾತ ನೀಡ್ತಾ ಇದೆ ಎದುರಾಳಿಗೆ. ಹೊರಭಾಗದಲ್ಲಿ ಪ್ರಮುಖ ಡಿಫೆಂಡರ್ಗಳ ಅನುಪಸ್ಥಿತಿ ಎದುರಾಳಿಗೆ ಹೊರವಾಗ್ತಾ ಇದೆ, ವರದಾನವಾಗ್ತಾ ಇದೆ. ಪ್ರಶಾಂತ್ ಫ್ರೆಂಡ್ಸ್, ಸುನಿ ನಿಮ್ಮ ಟೀಮ್ ರೆಡಿ ಮಾಡ್ಕೊಳ್ಳಿ ಪ್ಲೀಸ್. ಪ್ರಜ್ವಲ್ನ ಹೆಗಲಿಗೆ ನಿರ್ಣಾಯಕ ದಾಳಿಯ ಹೊಣೆ. ಆ ತಂಡವನ್ನು ಮುನ್ನಡೆಸಂತ ಜವಾಬ್ದಾರಿ ಹೊತ್ತು ಇದೀಗ ಎಸ್ ಅತ್ಯುತ್ತಮದ ಪ್ರಯತ್ನ.
ಮಹೇಂದ್ರ ರೆಫ್ರಿ ಡಿಸಿಷನ್ ಕೊಡ್ತಾರೆ, ದಯವಿಟ್ಟು ಅನವಶ್ಯಕ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ. ಬ್ರಾವೋ ಅಲಿಯಾಸ್ ಆಕಾಶ್ ಎದುರಾಳಿಯನ್ನ ಸೋಲೋ ಟಾಕಲ್ ನನಗೆ ಅದನ್ನು ಬಂಧಿಸ್ಕೊಳ್ತಾ ಮತ್ತೆ ವಿಶ್ವ ಚೆಸ್ಟ್ ನಂಬರ್ 9 ಇಬ್ಬರಿದ್ದಾರೆ. ಇದೀಗ ಆತನ ಬಂಧಿಸುವಂತ ಪ್ರಯತ್ನದಲ್ಲಿ ವೈಫಲ್ಯ. 2+2 4 ಪಾಯಿಂಟ್ ಸೂಪರ್ ರೀಚ್ ನಲ್ಲಿ ಸೂಪರ್ ರೈಡರ್ ಪಾಯಿಂಟ್ ಅನ್ನ ವಿಶ್ವ ಗಳಿಸ್ಕೊಳ್ತಾ ಇದ್ದಾನೆ. 14-6 ಇನ್ ಫೇವರ್ ಆಫ್ ಪ್ರಶಾಂತ್ ಫ್ರೆಂಡ್ಸ್. ಮಂಡಲಿಕ್ನಲ್ಲಿ 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಮುನ್ನುಗ್ತಾ ಇದೆ. ಈಗ ದ್ವಿತೀಯ ಈ ಪಂದ್ಯದ ಫಲಿತಾಂಶ ಪ್ರಕಟಿತ. ಅದ್ಭುತ ಹೊಡೆತ, ಒಳ ಕ್ಯಾಚ್. 15-6 9 ಅಂಕಗಳ ಅಂತರದ ಮುನ್ನಡೆ. ಎಂಜಿ ಕೊಪ್ಪಲು ಮೈಸೂರು ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಬೋಳ್ಮಾರ್ನಲ್ಲಿ ಆತಿಥೇಯ ತಂಡ ಹೋಮ್ ಟೀಮ್. ಇದೇ ನೆಲದಲ್ಲಿ ಪ್ರಾಕ್ಟೀಸ್ ಮಾಡಿ ಬೆಳೆದಂತ ಪ್ರತಿಭೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಪಂದ್ಯಗಳಲ್ಲಿ ಪಂದ್ಯಾಟಗಳಲ್ಲಿ ಕ್ರೀಡಾಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಂತ ಒಂದು ಯಶಸ್ವಿ ತಂಡ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಶ್ರೀತ ರಕ್ಷಿತ್ ರವರು ಈ ತಂಡದ ಪದಾಧಿಕಾರಿಯಾಗಿ ಕಾರ್ಯದರ್ಶಿಯಾಗಿ ತಮ್ಮ ನೆಚ್ಚಿನ ನಾಯಕನಿಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಸ್ಥಾಪಿಸಿ ಅದ್ಭುತ ಸಾಧನೆಯನ್ನ ತಂಡ ಮಾಡ್ತಾ ಇದೆ. ಈ ಬಲಿಷ್ಠ ತಂಡ ಆತಿಥೇಯ ತಂಡಕ್ಕಿದು ಅಗ್ನಿ ಪರೀಕ್ಷೆ. ಪ್ರತಿಷ್ಠೆಯ ಪಂದ್ಯ ಎಂಜಿ ಕೊಪ್ಪಲು ಮೈಸೂರು ವಿರುದ್ಧ ಮುಂದಿನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಎರಡೂ ತಂಡದ ಆಟಗಾರರು ಸಿದ್ಧವಾಗಿರಬೇಕು. ಪ್ರಜ್ವಲ್ ದಾಳಿ ವಿಭಾಗದಲ್ಲಿ ಚೆಸ್ಟ್ ನಂಬರ್ 9 ವಿಶ್ವ ದಾಳಿ ವಿಭಾಗದಲ್ಲಿ ಒಬ್ಬ ವಿಶ್ವಾಸಾರ್ಹ ಆಟಗಾರನಾಗಿ ಅದ್ಭುತವಾದ ಹಿಡಿತ, ಒಳ ಕ್ಯಾಚ್, ಒಳ ಕಾಂಬಿನೇಷನ್ ಕ್ಯಾಚ್. ಸಾಮ್ಯತೆ ಸಮನ್ವತೆಯ ಒಂದು ಪರಿಪಕ್ವತೆಯ ಹಿಡಿತವನ್ನು ಇದೀಗ ಸಾಧಿಸಿಕೊಳ್ತಾ ವಿಶ್ವನನ್ನ ಬಂಧಿಸಿದ್ದಾರೆ. ಹದಿನೈದು 8 ಅಂಕಗಳ ಅಂತರದ ಮುನ್ನಡೆ. ಪ್ರಜ್ವಲ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ, ಬೆಂಗಳೂರು ಮೂಲದ ಪ್ರತಿಭೆ. ಚೆಸ್ಟ್ ನಂಬರ್ 7 ಇದೀಗ ಆತನನ್ನು ಅದ್ಭುತವಾಗಿ ಬಂಧಿಸಿದ್ದಾನೆ. ಅದ್ಭುತ ಹಿಡಿತ, ಒಳ ಕ್ಯಾಚ್, ಕ್ಯಾಚ್ ಆಫ್ ದ ಮೊಮೆಂಟ್, ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಪ್ರಮುಖ ದಾಳಿಗಾರನನ್ನ ಬಂಧಿಸಿದ ಸಂತಸದ ಕ್ಷಣದಲ್ಲಿ ಪ್ರಶಾಂತ್ ಫ್ರೆಂಡ್ಸ್. 16-7. ನೆಕ್ಸ್ಟ್ ಮ್ಯಾಚ್ ಡಾಕ್ಟರ್ ಸೂರಜ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಬೋಳ್ಮಾರ್ನಲ್ಲಿ ಎಂಜಿ ಕೊಪ್ಪಲು ಮೈಸೂರು ಎರಡು ತಂಡದ ಆಟಗಾರರು ಕೂಡಲೇ ಸಿದ್ಧವಾಗಿರಬೇಕು. ಈ ಪಂದ್ಯದ ಮುಕ್ತಾಯದ ನಂತರ ಮುಂದಿನ ಪಂದ್ಯ ತಮ್ಮದಾಗಿರುತ್ತೆ. ದಯವಿಟ್ಟು ಬೇಗನೆ ಈ ಕೂಡಲೇ ಸಿದ್ಧರಾಗಬೇಕು. ಅದಾದ ನಂತರದ ಪಂದ್ಯಕ್ಕೆ SDM ಕಡ್ಲೆರೋಗು ಚಂದ್ರಪಟ್ಟಣ ಬಾಯ್ಸ್ ಈ ಕೂಡಲೇ ಸಿದ್ಧವಾಗಬೇಕು. SLN ಡಾಕ್ಟರ್ ಹರ್ಷಿತ್ ಬಾಯ್ಸ್ ಬೋಳ್ಮಾರ್ನಲ್ಲಿ ವಿರುದ್ಧ ಸಿದ್ಧರಾಗಿರಬೇಕು ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ. ಇಲ್ಲಿ ಗೆದ್ದವರು ನೇರ ಬೋನಸ್ ನೀಡಿ ಆಗಿದೆ, ಬೋನಸ್ ಪರಿಪಕ್ವತೆ ಇದೆ. ಬೋನಸ್ ಆಕಾಶ ಬ್ರೇವೋ ಒಳಭಾಗದಲ್ಲಿದೆ, ಪರಿಪೂರ್ಣತೆ ಇದೆ. ಆಕಾಶ ಅಲ್ಲಲ್ಲ ಕಣ, ಒಳಭಾಗದಲ್ಲಿರೋದು. ಈ ಪಂದ್ಯವನ್ನ ಸಾವಿರಾರು ಕಣ್ಣುಗಳು ನೋಡ್ತಾ ಇದೆ. ಒಬ್ಬರಿಗೆ 2 ಕಣ್ಣು ಅಂದ್ರೆ ಪ್ರತಿ ತಲೆಗೂ ಎಷ್ಟು ಕಣ್ಣಿದೆ, ಎಷ್ಟು ಕಣ್ಣುಗಳು ನೋಡ್ತಾ ಇದೆ ಸ್ವಲ್ಪ ಯೋಚನೆ ಮಾಡಿ. ರೆಫ್ರಿಗಳ 4 ಕಣ್ಣು ಅಷ್ಟೇ ಅಲ್ಲ, ಸಾವಿರಾರು ಕಣ್ಣುಗಳು ಪಂದ್ಯ ನೋಡ್ತಾ ಇದೆ. ದಯವಿಟ್ಟು ಆಟಗಾರರು ಅನುಚಿತವಾಗಿ ಅತಿರೇಕವಾಗಿ ವರ್ತಿಸಬಾರ್ದು. ಹದಿನಾರು 9 7 ಅಂಕಗಳ ಅಂತರ. 7ನೇ ಜೆಸ್ಸಿ ಹೊತ್ತಂತ ದಾಳಿಗಾರ ಪ್ರಜ್ವಲ್ ದಾಳಿ ವಿಭಾಗದಲ್ಲಿ ಒಂದು ಸೂಪರ್ ರೈಡ್ ಬೇಕಾಗಿದೆ. ಒತ್ತಡದಲ್ಲಿ ಸಿಲುಕಿದಂತ ತಂಡ ಮನೋಜ್ ಬಾಯ್ಸ್ ಇದೀಗ ಆತನನ್ನು ಕೂಡ ಅದ್ಭುತವಾಗಿ ಬಂಧಿಸಿದ್ದಾರೆ. ಬ್ಯೂಟಿಫುಲ್ ಟೇರಿಂಗ್ ಬ್ಲಾಕ್ ಕ್ಯಾಚ್, ಒಳ ಕಾಂಬಿನೇಷನ್ ಕ್ಯಾಚ್ ಅದ್ಭುತವಾಗಿತ್ತು. ಹಿಡಿತ ಮಾತ್ರ ಬೆಂಗಳೂರಿಗರ ಬೆಚ್ಚಿ ಬಿಡಿಸೋ ಆಟ. 17
ನಮ್ ಕಾಪಿಟಿ ಮಂಜ ಎಲ್ಲಿದ್ಯಪ್ಪ? ಈಗ ಸಮಯ 3:15 ಹಾಲು ಬಂದ್ರೆ ತಾನೇ ಬಾದಾಮಿ ಹಾಲು ಆಗೋದು. ಕ್ಯಾಪ್ಟನ್ ಕಂಟ್ರೋಲ್ ಯುವರ್ ಟೀಮ್. ತಂಡವನ್ನು ನಿಯಂತ್ರಿಸುವಂತೆ ನಾಯಕನಿಗೆ ನಿಶಾನೆ ನೀಡ್ತಾ ಇದ್ದಾರೆ. ಮತ್ತೊಂದು ಆತ್ಮವಿಶ್ವಾಸ ದಾಳಿ. ಆನೆಗಳ ಕೌಸಿ ಯಾಕಪ್ಪ ತೂಗುಡಿಸ್ತಾ ಇದೆಯಾ? ತೂಕಡಿಸಿ ಬೀಳುತ್ತಿರುತ್ತಮ್ಮ. ಎಲ್ಲಿದೆ ಕೌಸಿ? ಎಲ್ಲವನೇ ಕೌಶಿ ತೂಗುಡಿಸ್ತಾವನೆ. ಈ ಪಂದ್ಯದ ಫಲಿತಾಂಶ ಪ್ರಕಟವಾದ ಸಮಯ ಸನ್ನಿಹಿತವಾಗ್ತಾ ಇದೆ. ನಿರ್ಣಾಯಕ ಅವಧಿ ಇದು, ದ್ವಿತೀಯಾರ್ಧ. ಮತ್ತೊಂದು ಯಶಸ್ವಿ ಅಂಕವನ್ನು ಗಳಿಸಿಕೊಳ್ತಾ 18-11 ಇನ್ನು ಕಾಲಾವಕಾಶ ಇದೆ. ಎದುರಾಳಿಗಳ ಲೋಣ ಪಡೆದ್ರೆ ಪಂದ್ಯದ ಮೇಲೆ ಗೆಲ್ಲುವಂತ ಅವಕಾಶವನ್ನು ಜೀವಂತವಾಗಿರಿಸಿಕೊಳ್ಳಬಹುದು. ವಿಶ್ವ ಒಳಭಾಗದಲ್ಲಿ ನುಗ್ಗಿ ಬೋನಸ್ ಗಳಿಸುವಂತ ಪ್ರಯತ್ನ ನಡೀತಾ ಇದೆ. ನಿರ್ಣಾಯಕ 4 ನಿಮಿಷಗಳ ಆಟ ಮಾತ್ರ ಬಾಕಿ. ಇನ್ನು ಈ ಪಂದ್ಯದ ಮೇಲೆ ಹಿಡಿತವನ್ನ ಗಳಿಸ್ಕೊಳ್ಳಕ್ಕೆ ಅವಕಾಶ ಇದೆ. ಪ್ರಜ್ವಲ್ ಮುಖೇನ ಒಂದು ಸೂಪರ್ ರೈಡ್ ಬಂದಿದ್ದಾದ್ರೆ ಈ ಪಂದ್ಯ ಗೆಲ್ಲೋ ಅವಕಾಶ ಜೀವಂತವಾಗಿರುತ್ತೆ. 5 ಜನ ಡಿಫೆಂಡರ್ಗಳಿದ್ದಾರೆ. ಪ್ರಜ್ವಲ್ ಅನುಭವಿ ಕಿಲಾಡಿ ದಾಳಿಯಲ್ಲಿದ್ದಾನೆ. ಒಳನುಗ್ಗಿ ಅಂಕ ಗಳಿಸುವಂತ ಪ್ರಯತ್ನ ಪ್ರಜ್ವಲ್ ಅನ್ನು ಕೂಡ ಮತ್ತೆ ಬಂಧಿಸಿಕೊಳ್ತಾ ಅದ್ಭುತವಾದ ಪ್ರದರ್ಶನ. ಒಳ ಕ್ಯಾಚ್, ಸಿಂಗಲ್ ಡೇರಿಂಗ್ ಬ್ಲಾಕ್ ಕ್ಯಾಚ್ ಅದ್ಭುತವಾಗಿತ್ತು. ಏಕಾಂಗಿಯಾಗಿ ಆತನನ್ನ ತನ್ನ ಬಲಿಷ್ಠ ಬಾಹುಬಂಧನದಲ್ಲಿ ಬಂದ ವಿಶ್ವನಿಗೆ ಇದು ಸವಾಲಿನ ದಾಳಿ. ಅದ್ಭುತವಾದ ಹಿಡಿತವನ್ನ ಇದೀಗ ಪಡೆದುಕೊಳ್ತಾ ಇದ್ದಾರೆ. ವಿಶ್ವನನ್ನ ಬಂಧಿಸಿ ಇನ್ನೂ ಕಾಲಾವಕಾಶ ಇದೆ. ಒಂದು ಸೂಪರ್ ರೈಡ್ ಬೇಕಿದೆ ಮನೋಜ್ ಬಾಯ್ಸ್ ತಂಡಕ್ಕೆ. ಒಂದು ಸೂಪರ್ ರೈಡ್ ಬಂದಿದೆ ಆದ್ರೆ ಲಾಸ್ಟ್ 3 ಮಿನಿಟ್ಸ್ ಸೂಪರ್ ರೈಡ್ ನ ನಿರೀಕ್ಷೆಯಲ್ಲಿ ಮನೋಜ್ ಬಾಯ್ಸ್ ತಂಡ ಆಟಗಾರರು ಬೋಲ್ಮನ್ ಹುಡುಗರಿಗೆ ಇದು ಸೂಪರ್ ಸಂದಿಗ್ಧ ಪರಿಸ್ಥಿತಿ. ಸೂಪರ್ ರೈಡ್ ಬಂದ್ರೆ ಮಾತ್ರ ಪಂದ್ಯದ ಮೇಲೆ ಗೆಲುವನ್ನ ಸಾಧಿಸಬಹುದು. ಡಾಕ್ಟರ್ ಸೂರತ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಗೋಲ್ಮಾರ್ನಲ್ಲಿ ವರ್ಸಸ್ MG ಕೊಪ್ಪಲು ಮೈಸೂರು. ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್. ಟೆಕ್ನಿಕಲ್ ಪಾಯಿಂಟ್ ಗೋಸ್ ಟು ಮನೋಜ್ ಬಾಯ್ಸ್. ಎದುರಾಳಿಗೆ ಬಾಕ್ ಮಾಡುವಂತ ಒಂದು ಸವಾಲಿನ ಸಂದಿಗ್ಧತೆಯನ್ನು ಎದುರಾಳಿ ನೀಡ್ತಾ ಇದ್ದಾರೆ. ಸ್ಕೋರ್ ಪ್ಲೀಸ್. 19-13 6 ಅಂಕಗಳ ಅಂತರ. ಇನ್ನೂ ಆಟ ಬಾಕಿ ಇದೆ. ಕೇಲಬಿ ಬಾಕಿ. ಅದ್ಭುತವಾದ ಹಿಡಿತ. ಒಳ ಕ್ಯಾಚ್. ಎಸ್, ಒಂದು ಸೂಪರ್ ರೈಡ್ ಬೇಕಾಗಿದೆ ಮನೋಜ್ ಬಾಯ್ಸ್ ತಂಡಕ್ಕೆ. 2 ನಿಮಿಷಗಳಿದೆ. 120 ಸೆಕೆಂಡ್ಗಳು. ಏನ್ ಬೇಕಾದ್ರೂ ಆಗ್ಬಹುದು. ಸೂಪರ್ ಮಿನಿಟ್ ನ ಸೂಪರ್ ಗೆಲುವಿಗಾಗಿ ಅಪಾಪಿಸ್ತಾ ಇದ್ದಾನೆ ಮನೋಜ್. ಒಂದು ಸೂಪರ್ ರಿಚ್ ಸೂಪರ್ ಗೆಲುವಿಗೆ ಸಾಕ್ಷಿ ಆಗುತ್ತೆ. ಒಂದು ಉತ್ತಮ ಪ್ರಯತ್ನ. ಇದೀಗ ಮತ್ತೆ ಆತನನ್ನ ಬಂಧಿಸಿಕೊಳ್ತಾ ಪ್ರಜ್ವಲ್ ಅನ್ನ ಮತ್ತೆ ಗುದ್ದಿ ಕೆಡವಿದ್ದಾನೆ. ಸೂಪರ್ ಡೂಪರ್ ಡೇರಿಂಗ್ ಕ್ಯಾಶ್ ಕ್ಯಾಚ್, ಸೋಲೋ ಟ್ಯಾಕಲ್ ಅಂತೀವಿ. ಅದ್ಭುತ ಗೆಲುವಿಗಾಗಿ ಮುನ್ನುಗ್ತಾ ಇದೆ ಪ್ರಶಾಂತ್ ಫ್ರೆಂಡ್ಸ್ ಮಂಡಲೀಕನಹಳ್ಳಿ. ವಿಶ್ವಾಸನ ದಾಳಿಗಾರ ಇದೀಗ 2 ಅಂಕವನ್ನು ಯಶಸ್ವಿಯಾಗಿ ಗಳಿಸಿಕೊಳ್ತಾ ಇದ್ದಾನೆ. ಎರಡು ಕೊಟ್ಟಿದ್ದು ಇನ್ನೊಂದು ಬೇಕನಪ್ಪ. ಆಯ್ತು, ಕೊಡೋಣ, ಬೆಳಿಗ್ಗೆ ಕೊಡೋಣ. ಪಂದ್ಯ ಮುಕ್ತಾಯದ ಅಂತ ತಲುಪ್ತಾ ಇದೆ. ಈ ಪಂದ್ಯದ ಮೇಲೆ ಬಿಗಿಡಿತವನ ಮೇಲುಗೈನ ಸಾಕ್ಷಿಯಾಗಿದೆ. ಪ್ರಶಾಂತ್ ಫ್ರೆಂಡ್ಸ್ ಮಂಡಲಿಕ್ನಳ್ಳಿ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ. ಎಸ್, ಇದೀಗ ಪ್ರೇಮ ಪ್ರಯತ್ನ ವಿಫಲವಾಗ್ತಾ ಇದೆ. ನಿರ್ಣಾಯಕ ನಿಮಿಷ.
ನಿನಗೊಂದು ವಾರ್ನಿಂಗು, ಸೆಲೆಬ್ರಿಟಿಯಾಗಿ ಅರ್ಟ್ ಮಾಡುವಂತಿಲ್ಲ. ಇದು ಕಬಡ್ಡಿಯ ನಿಯಮ. ಏಕಾಏಕಿ ಹೊಡೆಯುವಂತಿಲ್ಲ. ಹೊಡೆಯಂಗಿದ್ರೆ ಎಲ್ಲರೂ ಹೊಡಿಬೋದು. ಕಬಡ್ಡಿನ ಹೊಡೆದು ಗೆಲ್ಲಂಗಿಲ್ಲ, ಹಿಡಿದು ಗೆಲ್ಲಬೇಕಷ್ಟೇ. ಸೊ ಏಕಾಏಕಿ ಈ ಪಂದ್ಯವನ್ನ ಕೈ ಚೆಲ್ತಾ ಇದೆ. ಮನೋಜ್ ಬಾಯ್ಸ್ ಈ ಪಂದ್ಯವನ್ನ ಕೈ ಚೆಲ್ತಾ ನಿರ್ಣಾಯಕ ಹಂತ, ಗೆಲುವು ನಿಶ್ಚಿತ. ಪ್ರಶಾಂತ್ ಫ್ರೆಂಡ್ಸ್ ಮಂಡಲೀಕನಹಳ್ಳಿ ಮುನ್ನಡೆಯಲ್ಲಿ ಸಾಕ್ತಾ ಇದೆ. ಗೆಲುವು ನಿಶ್ಚಿತ, ಖಚಿತವಾಗ್ತಾ ಇದೆ. ವಿಶ್ವಾಸ್ ಒಂದು ಅದ್ಭುತ ಹಿಡಿತ ಗಳಿಸಿದ್ರಾದ್ರೂ ಕೂಡ ಪಂದ್ಯದ ಮೇಲಿನ ಗೆಲುವನ್ನು ದಾಖಲಿಸಿಕೊಳ್ತಾ ಇದ್ರೆ. ಪಂದ್ಯದ ಮುಕ್ತಾಯದ ನಿಶಾನೆಗೆ ಕೆಲವೇ ಯಾಕ್ರಪ್ಪ ನೀವಿಬ್ರು ಸ್ನೇಹಿತರೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು, ಒಟ್ಟಿಗೆ ಜೊತೆ ಮಲ್ಕೋಬೇಕು. ಯಾಕ್ರ ಇಲ್ಲಿ ಕಿತ್ತಾಡ್ರಿ. ಇಲ್ಲಿ ಸೋಲನ್ನು ಒಪ್ಕೊಳಕ್ ಆಗಲ್ಲ. ಕಬಡ್ಡಿ ಅದು ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತೆ. ಎಲ್ಲರೂ ಒಟ್ಟಿಗೆ ಆಡಿದವರು, ಒಟ್ಟಿಗೆ ಬೆಳೆದವರು ಇಲ್ಲಿ ಗುದ್ದಾಡ್ತಾ ಇದ್ದಾರೆ. ಇಬ್ರು ಕೂಡ ಸ್ನೇಹಿತರೆ, ಬೆಂಗಳೂರಿಗೆ. ಆದ್ರೆ ಇಲ್ಲಿ ಬಂದು ಭಾಗವಹಿಸಿದ ತಂಡಕ್ಕೆ ಪ್ರಶಸ್ತಿ ಗೆದ್ದುಕೊಡ್ಬೇಕು, ಅದು ಅವರ ಪ್ರತಿಷ್ಠೆ ಕೂಡ. ಅದ್ಭುತ ಆಟಗಾರರು. ಎಸ್, ಪಂದ್ಯ ಮುಕ್ತಾಯದ ಅಂತ ನಿರ್ಣಾಯಕ ಸೆಕೆಂಡ್ಗಳು ಮಾತ್ರ ಬಾಕಿ. ಪ್ರಶಾಂತ್ ಫ್ರೆಂಡ್ಸ್ ಮಂಡ್ಲಿಕ್ನಲ್ಲಿ ಈ ಪಂದ್ಯವನ್ನ ಗೆಲ್ಲುವ ನಿಟ್ಟಿನಲ್ಲಿ ಎಸ್ ರೈಡ್ ಔಟ್ ಆದ್ರೂ ಕೂಡ ಪಂದ್ಯ ಗೆದ್ದು ಪಂದ್ಯ ಮುಕ್ತಾಯಗೊಂಡಿದೆ.